I hope I'm looking good. Cheese corn nuggets anta. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಅನುಷಾಸ್ ಲಿಟಲ್ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ ಆ್ಯಂಡ್ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿರ್ತೀರಾ ಅಂತ. ಸೊ ಇವತ್ತು ನಾನು ಎಲ್ಲಿಗೆ ರೆಡಿ ಆಗಿದ್ದೀನಿ ಅಂತಂದರೆ, ಇವತ್ತು ಸೆಪ್ಟೆಂಬರ್ 5th ಓಣಮ್. ಸೊ ಓಣಮ್ಗೆ ಓಣಮ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಸೊ ಒನ್ ಆಫ್ ಮೈ ಫ್ರೆಂಡ್ಸ್ ಹೌಸಲ್ಲಿ ಇವತ್ತು ಓಣಮ್ ಸೆಲೆಬ್ರೇಷನ್ಸ್ ಇದೆ. ಸೊ ಅದಕ್ಕೋಸ್ಕರ ಇವತ್ತು ಪ್ರಾಪರಾಗಿ ರೆಡಿಯಾಗಿ ಓಣಮ್ಗೆ ಹೋಗ್ತಿರೋದು. ಸೊ ದಿಸ್ ಇಸ್ ಮೈ ಸ್ಯಾರಿ. ಓಣಮ್ಗೆ ವೈಟ್ ಯೂಶಲಾಗಿ ಉಡ್ತಾರೆ ಎಲ್ಲರೂ. ಸೊ ಇದು ಓಣಮ್ಗೆ ಅಂತಲೇ ನಾನು ಯೂಶಲಾಗಿ ತೊಗೊಂಡಿಟ್ಟಿದ್ದೆ, ಬಟ್ ಇಷ್ಟು ದಿವಸ ಹಾಕ್ಕೊಂಡಿರಲಿಲ್ಲ. ಸೊ ಇವತ್ತು ಐ ಆಮ್ ವೇರಿಂಗ್ ದಿಸ್ ಸ್ಯಾರಿ ಫಾರ್ ಓಣಮ್. ಸೊ ಹೇಗೆ ಕಾಣಿಸ್ತಿದೆ ನನ್ನ ಈ ಲುಕ್ ಅಂತ ನೀವು ನನಗೆ ಹೇಳಿ ಕಾಮೆಂಟ್ ಸೆಕ್ಷನ್ ತಿಳಿಸಿ. ಸೊ ಹೌ ಆಮ್ ಐ ಲುಕಿಂಗ್? ಹೋಪ್ ಐ ಆಮ್ ಲುಕಿಂಗ್ ಗುಡ್. 1 hour later. ಸೊ ಎಸ್ ಗೈಸ್, ಇವಾಗ ಬಂದು ರೀಚ್ ಆಗಿದ್ದೀವಿ. ಸೊ ದಿಸ್ ಈಸ್ ಶೋಭಾ ಅಪಾರ್ಟ್ಮೆಂಟ್ಸ್, ಐಕಿಯಾ ಮಾಲ್ ಆಪೋಸಿಟ್ ಇದೆ. ಸೊ ಈಗ ಇಲ್ಲಿ ಬಂದು ಪಾರ್ಕ್ ಮಾಡಿದ್ವಿ ಕಾರ್ನ. ಒಳ್ಳೆ ಗಾಳಿ ಬೀಸ್ತಾ ಇದೆ ಆ್ಯಂಡ್ ಬಿಸಿಲು ಅದೇ ಥರ ಇದೆ. ಸೊ ಆನ್ ದ ವೇ ಬರ್ತಾ ಸ್ವಲ್ಪ ಟೈರೆಲ್ಲ ಪಂಚರ್ ಆಗಿ ಅದೊಂದು ಸ್ವಲ್ಪ ಲೇಟ್ ಆಯಿತು. ಸೊ ಈಗ ಬಂದಿದ್ದೀವಿ. A few moments later. ಸೊ ಈಗ ಮೇಲ್ ಬಂದರೆ ಆಲ್ರೆಡಿ ಇಲ್ಲಿ ಅರ್ಧ ಹಾಕ್ಬಿಟ್ಟಿದ್ದಾರೆ. ನಾನು ಬರೋದು ಲೇಟ್ ಆಯಿತು ತುಂಬಾ. ಹೇಳ್ದಂಗೆ ಪಂಚರ್ ಆಗಿತ್ತು ಕಾರು. ಸೊ ಅದೆಲ್ಲ ಹಾಕಿಸ್ಕೊಂಡು ಚೇಂಜ್ ಮಾಡಿಸ್ಕೊಂಡು ಬರೋ ಅಷ್ಟರಲ್ಲಿ ಇಟ್ ವಾಸ್ ಟೂ ಲೇಟ್. ಸೊ ನೋಡ್ಬೋದು ನೀವು, ಓಣಮ್ ಅಂತಂದ್ರೇ ದಿಸ್ ಇಸ್ ದ ಮೇನ್ ಹೈಲೈಟ್, ಮೇಜರ್ ಥಿಂಗ್ ಅನ್ಬೋದು ಪೂಕಲಂ. ಸೊ ಎಲ್ಲರೂ ಸೇರಿಕೊಂಡು ವಿ ಆರ್ ಆಲ್ ಲೈಕ್ ರೆಡಿ ಮಾಡ್ತಾಯಿದ್ದಾರೆ, ಕ್ಲೀನಾಗಿ ಪೂಕಲಂನ ಅರೇಂಜ್ ಮಾಡ್ತಾಯಿದ್ದಾರೆ. ಆ್ಯಂಡ್ ಫೈನಲಾಗಂತೂ ಇಟ್ ವಾಸ್ ಲೈಕ್ ತುಂಬಾ ಪ್ರಿಟಿ ಆ್ಯಂಡ್ ತುಂಬಾ ಬ್ಯೂಟಿಫುಲ್ಲಾಗಿ ಬಂತು. ಆ್ಯಂಡ್ ಈ ಓಣಮ್ದು ಒಂದು ಏನಂತಾರೆ ಹೈಲೈಟು ಅಥವಾ ಒಂದು ಎಲ್ಲರೂ ಸೇರ್ಕೊಂಡು ಇದನ್ನ ಮಾಡೋದು, ಇಟ್ಸ್ ಸೋ ಬ್ಯೂಟಿಫುಲ್. ಇಟ್ ಬ್ರಿಂಗ್ಸ್ ಆಲ್ ದ ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ಫ್ರೆಂಡ್ಸ್ ಟುಗೆದರ್ ವೆಲ್ ಡೂಯಿಂಗ್ ದಿಸ್. ಎಲ್ಲರೂ ಆಬ್ವಿಯಸ್ಲಿ ಎಂಜಾಯ್ ಮಾಡ್ತಾರೆ. ದೇ ವಿಲ್ ಹ್ಯಾವ್ ಲಾಟ್ಸ್ ಆಫ್ ಫನ್ ವೆಲ್ ಡೂಯಿಂಗ್ ಆಲ್ ದೀಸ್ ಥಿಂಗ್ಸ್. ಸೊ ಎಲ್ಲರೂ ಐ ಗೆಸ್ ಓಣಮ್ ದಿವಸ ನಮ್ಮ ಮನೇಲಿ ಮಾಡಿಲ್ಲ ಅಂತ ಅಂದ್ರೂ ಈ ಥರ ನಮಗೆ ಇನ್ವೈಟ್ ಮಾಡಿದ್ದಾರೆ ಅಂತಂದರೆ ಅವ್ರ ಫ್ರೆಂಡ್ಸ್ ಮನೇಲಿ ಹೋಗಿ ಈ ಥರ ಮಾಡುವಾಗ ವಿ ಆಲ್ ವಿಲ್ ಹ್ಯಾವ್ ಲಾಟ್ಸ್ ಆಫ್ ಫನ್. ಸೊ ಈಗ ಪ್ರಾಪರಾಗಿ ಅದಕ್ಕೇನೇನು ಇಡಬೇಕು ಅಂತ ನಂಗೆ ಐಡಿಯಾ ಇಲ್ಲ, ಬಟ್ ಅವ್ರು ಇಡ್ತಾ ಇದ್ದಾರೆ. ಸೊ ದಿಸ್ ಈಸ್ ಹೌ ಫೈನಲ್ ಆಗಿ ನಮ್ಮ ಪೂಕಲಂ ಬಂದಿರೋದು. ಸೊ ಇಷ್ಟು ಕ್ಲೀನಾಗಿ ಸ್ಮಾಲ್ ಮಾಡಬೇಕು ಅಂದ್ಕೊಂಡಿದ್ದು ಹೋಗಿ ದೊಡ್ಡದಾಗೆ ಆಯಿತು. ಸೊ ಏನು ಪರ್ಫೆಕ್ಟಾಗಿ ಬಂದಿದೆ ಅಲ್ವಾ? ತುಂಬಾ ಪ್ರಿಟಿ ಆ್ಯಂಡ್ ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ ಇದು ಪೂಕಲಂ. ಸೊ ನೀವು ನೋಡ್ಬೋದು ಪರ್ಫೆಕ್ಟಾಗಿ ಬಂದಿದೆ, ರೌಂಡಾಗಿ ಎಲ್ಲ. ಸೊ ನಾನಂತೂ ಇವತ್ತು ಪ್ರಾಪರ್ ಮಲ್ಲು ಥರನೇ ಪಕ್ಕ ಹಾಗೆ ರೆಡಿ ಆಗಿಬಿಟ್ಟಿದ್ದೀನಿ. ಸೊ ನೀವು ನೋಡ್ಬೋದು ನಾನು ಹಿಂದೆಗಡೆ ಏನು ಪ್ರಿಟಿಯಾಗಿದೆ ಇದು ಪೂಕಲಂ ಅಂತ. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಈಗ ಅದ್ರ ಜೊತೆಗೆ ಒಂದಷ್ಟು ಫೋಟೋಸ್ ತೊಗೊಬೇಕು. ಅದ್ರ ಜೊತೆಗೆ ನಾನು ಹಾಗೆ ಒಂದು ಸ್ವಲ್ಪ ಫೋಟೋಸ್ನ ತೊಗೊಳ್ತಾ ಇದ್ದೆ. ಸೊ ಆಬ್ವಿಯಸ್ಲಿ ಎಲ್ಲರೂ ಮಾಡೋದು ಅದೇನೇ ಅಲ್ವಾ? ನಾನು ಕೂಡ ಒಂದು ಸ್ವಲ್ಪ ಫೋಟೋಸ್ನೆಲ್ಲ ತೊಗೊಂಡು ಆ್ಯಂಡ್ ಬೇಗ ಹೊರಡಬೇಕಿತ್ತು ನನಗೆ, ಬಿಕಾಸ್ ಬಂದುಬಿಟ್ಟು ಕೆಫೆ ಬೇರೆ ಓಪನ್ ಮಾಡೋದಿತ್ತು ಸಾಯಂಕಾಲ. ಸೊ ದಟ್ ಈಸ್ ದ ರೀಸನ್ ಸ್ವಲ್ಪ ಬೇಗ ಹೊರಡೋಣ ಅಂತ ಬೇಗ ಫೋಟೋಸ್ ಎಲ್ಲ ತೊಗೊಂಡು ಈಗ ನೆಕ್ಸ್ಟು ಊಟ ಕೂತ್ಕೊಳ್ಳೋಣ ಅಂತ ನಾನು ಊಟಕ್ಕೆ ಕೂತ್ಕೊಂಡಿದ್ದೀನಿ. ಸೊ ತುಂಬ ವೀಡಿಯೋಸ್ ತೆಗಿಯೋಕ್ಕೆ ಆಗಲಿಲ್ಲ ಬಿಕಾಸ್ ಐ ರಿಯಲಿ ಫರ್ಗಾಟ್. ಸೊ ಅಲ್ಲೆಲ್ಲ ಮಾತಾಡಿಕೊಂಡು ಫೋಟೋಸ್ ತೊಗೊಂಡು ಅದು ಇದರಲ್ಲೇ ಇದ್ವಿ. ಸೊ ಓಣಮ್ ಸದ್ಯ ಅಂತಂದರೆ ನಿಮಗೆ ಆಬ್ವಿಯಸ್ಲಿ ಗೊತ್ತಿರುತ್ತೆ, ಲಾಟ್ಸ್ ಆಫ್ ವೆರೈಟೀಸ್ ಇಡ್ತಾರೆ ಫುಡ್ಡಲ್ಲಿ. ಸೊ ಅದೇ ಥರ ಇಲ್ಲಿ ಕೂಡ ತುಂಬಾ ವೆರೈಟೀಸ್ ಆಫ್ ಡಿಶಸ್ನ ಕುಕ್ ಮಾಡಿದರು. ಸೊ ನೀವು ನೋಡ್ಬೋದು ಪ್ರಾಪರಾಗಿ ನಾನು ಎಲ್ಲ ಪ್ಲೇಟಿಂಗ್ ಮಾಡಿದ್ಮೇಲೆ ತೋರಿಸ್ತಿದ್ದೀನಿ. ದೆನ್ ಅದಾದಮೇಲೆ ಫೋಟೋಸ್ ಎಲ್ಲ ತೊಗೊಂಡು ಇಲ್ಲ. 1 hour later. ಸೊ ಎಸ್ ಗೈಸ್, ಇವಾಗ ನಾನು ಐ ಜಸ್ಟ್ ಕೇಮ್ ಟು ಮೈ ಕೆಫೆ. ಅಲ್ಲಿಂದ ಮನೆಯಿಂದ ಬೇಗ ಬಂದುಬಿಟ್ವಿ. ನಾನು ಬಂದು ಫ್ರೆಶ್ ಅಪ್ ಆಗಿ ನಾನು ಬಂದು ರೆಡಿಯಾಗಿ ಬಂದುಬಿಟ್ಟು ಕೆಫೆ ಓಪನ್ ಮಾಡಿದ್ದೀನಿ. ಸೊ ನೋಡೋಣ, ಇವತ್ತು ಆಲ್ಮೋಸ್ಟ್ ರಜಾ ಇದೆ, ಓಣಮ್ ಲಾಂಗ್ ವೀಕೆಂಡ್ ಇದೆ. ಸೊ ಓಣಮ್, ಮೊಹರಮ್, ಟೀಚರ್ಸ್ ಡೇ ಎಲ್ಲನೂ. ಸೊ ನೋಡೋಣ ಇವತ್ತು ಎಷ್ಟು ಜನ ಹೇಗೆ ವ್ಯಾಪಾರ ಆಗುತ್ತೆ ಅಂತ. ಸೊ ಐ ಡೋಂಟ್ ನೋ. ಇವತ್ತು
ಕಸ್ಟಮರ್ಸ್ ಬರೋದು ಕಮ್ಮಿನೇ ಅನಿಸುತ್ತೆ ಬಿಕಾಸ್ ಲಾಂಗ್ ವೀಕೆಂಡ್ ಇರೋದ್ರಿಂದ ಮೋಸ್ಟ್ ಆಫ್ ಟೈಮ್ ಊರುಗಳಿಗೆ ಹೋಗಿರ್ಬೋದು. ಸೊ ವಿಲ್ ಸಿ, ಬಟ್ ಸ್ಟಿಲ್ ಐ ಕಮ್ ಆ್ಯಂಡ್ ಓಪನ್ ಮೈ ಶಾಪ್. ನೋಡೋಣ ಹೇಗೆ ಹೋಗುತ್ತೆ ಇವತ್ತಿನ ಡೇ. ನೋಡ್ಬೋದು ರೋಡ್ ಈಸ್ ಆಲ್ಮೋಸ್ಟ್ ಲೈಕ್ ಟೋಟಲಿ ಖಾಲಿ ಹೊಡಿತಾ ಇದೆ. ಕಾಲೇಜ್ ಇಲ್ಲ ಎದುರುಗಡೆ, ಸೊ ರೋಡಲ್ಲಿ ಜನನೇ ಇಲ್ಲ ಹೇಳಬೇಕು ಅಂತಂದರೆ. ಇಟ್ಸ್ ಟೋಟಲಿ ಖಾಲಿ. A few moments later. ಮಾತಾಡ್ತಾ ಜೋರು ಮಳೆ ಕೂಡ ಬಂತು. ಸೊ ದಿನಾ ಸಾಯಂಕಾಲ ಈ ಒಂದು ಮಳೆ ಬಂದುಬಿಡುತ್ತೆ ಜೋರಾಗಿ. ಸೊ ಮಳೆ ಬರ್ತಾಯಿತ್ತು ಆ್ಯಂಡ್ ಎಸ್, ಮಳೆಗೋಸ್ಕರ ಸ್ವಲ್ಪ ಜಾಸ್ತಿ ಕಸ್ಟಮರ್ಸ್ ಇವತ್ತು ಬಂದಿದ್ದಾರೆ. ಈ ಥರ ಆರ್ಡರ್ಸ್ಗಳು ಇವತ್ತು ತುಂಬಾ ಇತ್ತು. ಸೊ ಇವಾಗ ಈ ಆರ್ಡರ್ಸ್ಗಳನ್ನ ಸರ್ವ್ ಮಾಡಬೇಕು. ಚೀಸ್ ಕಾರ್ನ್ ನಗೆಟ್ಸ್ ಅಂತ, ಆ್ಯಂಡ್ ಇದು ಲೋಡೆಡ್ ಫ್ರೆಂಚ್ ಫ್ರೈಸ್, ಚೀಸಿ ಫ್ರೆಂಚ್ ಫ್ರೈಸ್. ಸೊ ಇದೆಲ್ಲ ಮಾಡಿ ಎಲ್ಲರಿಗೂ ಕೊಡ್ತಿದ್ದೆ. ಆ್ಯಂಡ್ ಅಲ್ಲೇ ಹಾಗೆ ನೋಡ್ತಿದ್ರೆ ಇಲ್ಲಿ ಆಪೋಸಿಟಲ್ಲಿ ಒಂದು ಡಾಗ್ ಎಷ್ಟು ಸ್ವೀಟಾಗಿ ಅದು ಅದ್ರ ಪಾಡಿಗೆ ಅದು ಆಟ ಆಡ್ಕೊಂಡಿತ್ತು. ಸೊ ಇವತ್ತು ವಾಸ್ ಲೈಕ್ ಟೋಟಲಿ ಬ್ಯುಸಿ. ನಾನು ತುಂಬ ಆರ್ಡರ್ಸ್ ಇತ್ತು ಇವತ್ತು. ಎಲ್ಲ ಆರ್ಡರ್ಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಳ್ಳೋಷ್ಟರಲ್ಲಿ ಇಷ್ಟೊತ್ತಾಯಿತು. ಆ ಡಾಗ್ ನೋಡಿ ಎಷ್ಟು ಕ್ಯೂಟಾಗಿತ್ತು. ಸೊ ಎಸ್ ಗೈಸ್, ಇವಾಗ ಮನೆಗೆ ಬಂದು ಫ್ರೆಶ್ ಅಪ್ ಆಗಿದ್ದೀನಿ. ಇಟ್ ವಾಸ್ ಕಂಪ್ಲೀಟ್ಲಿ ಅ ಲಾಂಗ್ ಡೇ ಟುಡೇ. ಸೊ ಮಾರ್ನಿಂಗ್ ಬೇಗ ಎದ್ದು ರೆಡಿಯಾಗಿ ಓಣಂ ಸೆಲೆಬ್ರೇಷನ್ಸ್ನ ಮುಗಿಸ್ಕೊಂಡು ಅಲ್ಲಿಂದ ಬೇಗ ಹೊರಟು ಮನೆಗೆ ಬಂದು ಮತ್ತೆ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಕೆಫೆಗೆ ಹೋಗಿ ಇವಾಗ ಅಲ್ಲಿಂದ ವಾಪಸ್ ತುಂಬ ಲೇಟ್ ಆಯಿತು ಬರೋದು. ಆಲ್ಮೋಸ್ಟ್ 10 ಹತ್ತಿರ ಆಗಿದೆ. ಇವಾಗ ಬಂದು ಮತ್ತೆ ಫ್ರೆಶ್ ಅಪ್ ಆಗಿದ್ದೀನಿ. ಸೊ ಇಟ್ ವಾಸ್ ಟೋಟಲಿ ಅ ಟಯರಿಂಗ್ ಡೇ. ಫುಲ್ ಸುಸ್ತಾಗ್ಬಿಟ್ಟಿದೆ. ಮಲ್ಕೊಂಡ್ರೆ ಒಳ್ಳೆ ನಿದ್ದೆ ಮಾಡಬೇಕು. ಸೊ ಎಸ್, ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ, ನನ್ನ ವ್ಲಾಗ್ನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ಕೊತಿದ್ದೀನಿ. ಸೊ ಮೀಟ್ ಯು ಆಲ್ ಅಗೇನ್ ಇನ್ ನೆಕ್ಸ್ಟ್ ವ್ಲಾಗ್ ಅಂತ ಹೇಳ್ತಾ ಲವ್ ಯು ಆಲ್. ಬೈ ಗೈಸ್.